ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರ ಲಾಂಛನದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ತ್ರಿವರ್ಣ ಕಾರ್ಯಕ್ರಮ ಪಾಲಿಬೆಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ನಿವೃತ್ತ ಶಿಕ್ಷಕರು ಹಾಗೂ ಸ್ಕೌಟ್ಸ್ ಗೈಡ್ಸ್ನ ಸಂಯೋಜಕ ಜಿಂಬಿ ಸಿಕ್ವೇರ್ ಅವರು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರ ಲಾಂಛನದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಜಿತ್ ಕುಮಾರ್, ಉಪಾಧ್ಯಕ್ಷ ಪುತ್ತಂ ಪ್ರದೀಪ್, ಪಾಲಿಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ, ಪೊನ್ನಂಪೇಟೆ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ ದಿನೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬರೀಲಿಕ್ಕೆ ನಿಮ್ಮ ಜೀವನದ ಪ್ರಮುಖ ಘಟ್ಟದಲ್ಲಿರೋರು. ಸೊ ನಿಮಗೆ ಇದರ ಅರಿವಿರಬೇಕು. ನಮ್ಮ ದೇಶದ ಬಗ್ಗೆ ಗೌರವ ಮತ್ತು ಇದರ ಅರಿವನ್ನು ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ, ದಯವಿಟ್ಟು ಎಲ್ಲರೂ ಕ್ಲಿಯರಾಗಿ ಕೇಳ್ಕೊಳ್ಳಿ. ಸರ್ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಿಮಗೆ ಅದ್ರ ಮಧ್ಯೆ ಏನಾದ್ರು ಗೇಮ್ಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಹೇಳಿದ್ರು ಗೊತ್ತಿಲ್ಲ, ಏನಾದ್ರು ಮಾಡ್ತಾರೆ ನೋಡೋಣ. ಇದೆ ಒಂದು ಅರ್ಧ ಗಂಟೆ ಇದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲರೂ ಕರೆಕ್ಟಾಗಿ ಇದನ್ನು ಕೇಳ್ಕೊಳ್ಳಿ. ನಮ್ಮ ದೇಶವನ್ನು ಗೌರವಿಸೋಣ, ಬೆಳೆಸೋಣ. ನೀವೆಲ್ಲರೂ ಮತ್ತು ವಿಶೇಷವಾಗಿ ನಾನು ಸ್ಕೂಲ್ ಹೋದಾಗ ಹೇಳೋದಿಷ್ಟೇ, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗೆ ಬಂದಾಗ ಸರ್ಕಾರಿ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲರಿಗೂ ಸರಿಸಮವಾಗಿ ನೀವು ಇದ್ದೀರಿ. ಎಲ್ಲೂ ಕೂಡ ನಿಮಗೆ ಸಮಸ್ಯೆ ಇಲ್ಲ. ನಾನು ಕೂಡ ಸರ್ಕಾರಿ ಶಾಲೆಗೆ ಬಂದಿದ್ದು ಹೇಳ್ತಾರೆ. ನೀವು ಇವಾಗ ಖಾಸಗಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಕಾಂಪೀಟ್ ಮಾಡುವಂಥ ಸಮಯ ಇದೆ. ನಿಮ್ಮ ಗುರಿ ವಿಶೇಷವಾಗಿ ಈ SSLC 9th, 8th, 9th, 10th ನಿಮ್ಮ ತಂದೆ ತಾಯಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ, ಅಂತೂ ಕೂಡ ಕಷ್ಟದಲ್ಲಿ ಕೆಲಸ ಮಾಡಿರ್ತಾರೆ, ಏನೋ ಕಷ್ಟದ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಅವರಿಗೆ ಆಗದೇ ಇರೋದನ್ನು, ನನಗೆ ಸಾಧನೆ ಮಾಡೋಕ್ಕಾಗದೇ ಇರೋದನ್ನು ನಾನು ಬರೋವಾಗ ಜಿಮ್ಮಿ ಸರ್ ಹತ್ರ ಮಾತಾಡ್ತಾ ಬಂದೆ. ಆಗ ಆ ಕಾರ್ಮಿಕ ವರ್ಗ ಯಾವ ರೀತಿ ಮಾತಾಡ್ತಿದ್ರು, ಯಾವ ರೀತಿ ತಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಿದ್ರು ಎಂಬುದ ಅರಿವು ನಮಗಿದೆ. ಇಲ್ಲ, ನಮ್ಮ ಕರ್ತವ್ಯದಿಂದ, ನಡೆ ನುಡಿಯಿಂದ ನಮ್ಮ ದೇಶವನ್ನು ಕಟ್ಟುತ್ತೇವೆ. ಅದರಲ್ಲಿ ಸಮಾಜದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಶಾಲೆಯಲ್ಲಿ ನಾನು ಮಾಡುವಂತಹ ಎಲ್ಲ ಕ್ರಿಯೆಗಳು, ಕರ್ತವ್ಯಗಳು. ಎಷ್ಟನೇ ಕ್ಲಾಸ್ನವರು ಇದ್ದೀರಿ ಇಲ್ಲಿ? ಪ್ರೌಢಶಾಲಾ ಶಿಕ್ಷಕರು ಇದ್ರಿ ಅಲ್ವಾ? ಸರಿ.